ರಥಸಪ್ತಮಿ ದಿವಸ 7 ಎಕ್ಕದ ಎಲೆಗಳನ್ನ ನಿಮ್ಮ ಮೈ ಮೇಲೆ ಅಕ್ಷತೆಯಲ್ಲಿ ತಲೆ, ಭುಜ, ತೊಡೆ ಮತ್ತು ಕಾಲುಗಳ ಮೇಲೆ ಇಟ್ಕೊಂಡು ಸ್ನಾನವನ್ನ ಮಾಡಬೇಕು. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಸೂರ್ಯನ ರಥದಲ್ಲಿರುವಂತ 7 ಕುದುರೆಗಳು 7 ಜನ್ಮಗಳನ್ನ ಪ್ರತಿನಿಧಿಸುತ್ತವೆ. ಹಾಗಾಗಿ ನೀವು ಮಂತ್ರದ ಉಚ್ಚಾರಣೆಯನ್ನ ಮಾಡ್ತಾ ಹಿಂದಿನ ಜನ್ಮ, ಈಗಿನ ಜನ್ಮ, ಮನಸ್ಸು, ದೇಹ, ವಾಚಿಕ ಅಂತಂದ್ರೆ ಮಾತಿನಿಂದ ಅರಿತು ಮಾಡಿರುವಂತ, ಅರಿಯದೆ ಮಾಡಿರುವಂತ 7 ತರಹದ ಪಾಪಗಳಿಂದ ಏರ್ಪಡುವ ನೋವಿನಿಂದ, ಸಂಕಟಗಳಿಂದ ನನ್ನನ್ನ ಪಾರು ಮಾಡು ಅಂತ ಹೇಳಿ ಸಪ್ತಮಿ ದೇವಿಯಲ್ಲಿ ಪ್ರಾರ್ಥಿಸಿ ಸ್ನಾನವನ್ನ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಸ್ನಾನವನ್ನ ಮಾಡುವಾಗ ನೀವು ಗಂಗೆ ಚ ಯಮುನೆ ಚೈವ ಅನ್ನೋ ಒಂದು ಮಂತ್ರವನ್ನ ಹೇಳಿ ಆ ಒಂದು ಗಂಗೆಯ ಒಂದು ಸಾನ್ನಿಧ್ಯ ನೀರಿಗೆ ಬರ್ಲಿ ಅಂತ ಹೇಳಿ ಕೂಡ ಸ್ನಾನ ಮಾಡೋದ್ರಿಂದಾನು ಒಳ್ಳೇದಾಗತ್ತೆ. ನಿಮ್ಮ ಪಿತೃಗಳನ್ನ ಉದ್ದೇಶಿಸಿ ನೀವು ಮಾಡುವಂತ ದಾನ, ಧರ್ಮ, ಶ್ರದ್ಧಾ ಭಕ್ತಿಗಳಿಂದ